ನಮಸ್ಕಾರ. ಇವತ್ತಿನ ಪ್ರಮುಖ ವಿದ್ಯಮಾನಗಳ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ದೇಶ, ವಿದೇಶ ಹಾಗೂ ನಮ್ಮ ರಾಜ್ಯದಲ್ಲಿ ನಡೆದ ಪ್ರಮುಖ ಬೆಳವಣಿಗೆಗಳ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ. ಮೊದಲಿಗೆ ನಾವು ರಾಷ್ಟ್ರೀಯ ಸುದ್ದಿಗಳನ್ನ ನೋಡೋಣ, ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋಣ. ಕೊನೆಗೆ ನಮ್ಮ ರಾಜ್ಯದ ಸುದ್ದಿಗಳ ಕಡೆ ಗಮನ ಹರಿಸೋಣ. ಸರಿ, ಹಾಗಾದ್ರೆ ಬನ್ನಿ ನಮ್ಮ ಚರ್ಚೆಯನ್ನ ರಾಷ್ಟ್ರೀಯ ಸುದ್ದಿಗಳೊಂದಿಗೆ ಶುರು ಮಾಡೋಣ. ಮೊದಲಿಗೆ ಸಿಎಜಿ ವರದಿ ಬಯಲು ಮಾಡಿರೋ ಒಂದು ಶಾಕಿಂಗ್ ವಿಚಾರದ ಬಗ್ಗೆ ಮಾತಾಡೋಣ. ನೋಡಿ, ಈ ಸಂಖ್ಯೆ ನೋಡಿದ್ರೇನೆ ಆಶ್ಚರ್ಯ ಆಗತ್ತೆ ಅಲ್ವಾ? ಬರೋಬ್ಬರಿ 10,194 ಕೋಟಿ ರೂಪಾಯಿ. ಹೌದು, ಭಾರತದ ಸಿಎಜಿ ಅಂದ್ರೆ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ವರದಿ ಪ್ರಕಾರ ಕೇಂದ್ರ ಸರ್ಕಾರದ ಒಂದು ದೊಡ್ಡ ಯೋಜನೆಯಲ್ಲಿ ಇಷ್ಟು ದೊಡ್ಡ ಮೊತ್ತಕ್ಕೆ ಲೆಕ್ಕನೇ ಸಿಕ್ತಿಲ್ವಂತೆ. ಹಾಗಾದ್ರೆ ಈ ಲೆಕ್ಕ ಸಿಗಿದ ಹಣ ಯಾವ ಯೋಜನೆಗೆ ಸೇರಿದ್ದು? ಅದುವೇ ಪ್ರಧಾನ್ ಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ ಅಂದ್ರೆ PMKVY. ಸಿಎಜಿ ವರದಿ ಈ ಯೋಜನೆಯಲ್ಲಿ ಆಗಿರುವ ದೊಡ್ಡ ಲೋಪಗಳನ್ನ ಒಂದೊಂದಾಗಿ ಎತ್ತಿ ತೋರಿಸಿದೆ. ಈ ವರದಿಯಲ್ಲಿರೋ ಕೆಲವು ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ನೋಡಿ, 95% ಫಲಾನುಭವಿಗಳ ಡೀಟೇಲ್ಸ್ ಸಿಕ್ತಿಲ್ಲ. ಅಷ್ಟೇ ಅಲ್ಲ, ಎಷ್ಟೋ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ ನಂಬರ್ ಜಾಗದಲ್ಲಿ 11111 ಅಥವಾ 0000 ಅಂತ ಸುಮ್ನೆ ಹಾಕಿದ್ದಾರೆ. ಅಷ್ಟೇನಾ? ಇಲ್ಲ, ಒಂದೇ ಬ್ಯಾಂಕ್ ಖಾತೆಗೆ ಬೇರೆ ಬೇರೆ ಫಲಾನುಭವಿಗಳ ಸ್ಕಾಲರ್ಶಿಪ್ ಹೋಗಿರೋದು ಕೂಡ ಪತ್ತೆಯಾಗಿದೆ. ಇದೆಲ್ಲ ನೋಡಿದ್ರೆ ಈ ಯೋಜನೆಯ ಪಾರದರ್ಶಕತೆ ಬಗ್ಗೆನೇ ದೊಡ್ಡ ಪ್ರಶ್ನೆ ಮೂಡುತ್ತೆ. ಸರಿ, ಈ ಸುದ್ದಿಯಿಂದ ಮುಂದಕ್ಕೆ ಹೋಗೋಣ. ಈಗ ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆ ಬ್ಯಾಂಕಿಂಗ್ ಕ್ಷೇತ್ರದ ಬಗ್ಗೆ ಒಂದು ಪ್ರಮುಖ ಸುದ್ದಿ ಇದೆ. ವಿಕಸಿತ ಭಾರತದ ಗುರಿ ಸಾಧಿಸೋಕೆ ಬ್ಯಾಂಕಿಂಗ್ ಸೆಕ್ಟರ್ ಅನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡೋಕ್ ಹೊರಟಿದೆ. ಇಲ್ಲಿ ನೋಡಿ, ನಮ್ಮ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಎಷ್ಟು ಚೆನ್ನಾಗಿ ಬೆಳವಣಿಗೆ ಕಾಣ್ತಿವೆ ಅಂತ. 2022-23ರಲ್ಲಿ ಸುಮಾರು 1.05 ಲಕ್ಷ ಕೋಟಿ ಲಾಭ ಮಾಡಿದ್ರೆ 2023-24ರಲ್ಲಿ ಅದು 1.41 ಲಕ್ಷ ಕೋಟಿಗೆ ಏರಿದೆ. ಅಷ್ಟೇ ಅಲ್ಲ, ಈ ವರ್ಷ ಇದು 1.78 ಲಕ್ಷ ಕೋಟಿ ಆಗಬಹುದು ಅಂತ ಒಂದು ಅಂದಾಜಿದೆ. ಇದು ಖಂಡಿತವಾಗಿಯೂ ಬ್ಯಾಂಕಿಂಗ್ ಕ್ಷೇತ್ರದ ಆರೋಗ್ಯಕ್ಕೆ ಒಂದು ಒಳ್ಳೆ ಸಂಕೇತ. ಕೇವಲ ಲಾಭ ಅಷ್ಟೇ ಅಲ್ಲ, ಬೇರೆ ಸೂಚ್ಯಾಂಕಗಳು ಪಾಸಿಟಿವ್ ಆಗಿವೆ. ಉದಾಹರಣೆಗೆ ಗ್ರಾಸ್ NPA ಅಂದ್ರೆ ವಸೂಲಾಗದ ಸಾಲ ಕೇವಲ 2.30% ಇಳಿದಿದೆ. ಹಾಗೇನೆ ಬ್ಯಾಂಕುಗಳ ಹತ್ರ ಇರಬೇಕಾದ ಬಂಡವಾಳ ಮೀಸಲು ಅನುಪಾತ ಕೂಡ 15.96%ನಷ್ಟು ಉತ್ತಮ ಮಟ್ಟದಲ್ಲಿದೆ. ಇದೆಲ್ಲ ಬ್ಯಾಂಕುಗಳು ಆರ್ಥಿಕವಾಗಿ ಎಷ್ಟು ಸ್ಟೇಬಲ್ ಆಗಿವೆ ಅಂತ ತೋರಿಸುತ್ತೆ. ಸರಿ, ರಾಷ್ಟ್ರೀಯ ಸುದ್ದಿಗಳ ನಂತರ ಈಗ ನಮ್ಮ ಗಮನವನ್ನ ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕಡೆಗೆ ಹರಿಸೋಣ. ಭಾರತದ ವಿದೇಶಾಂಗ ನೀತಿ ಮತ್ತು ವ್ಯಾಪಾರ ಸಂಬಂಧಗಳಲ್ಲಿ ಇತ್ತೀಚೆಗೆ ಏನೆಲ್ಲ ಆಗುತ್ತಿದೆ ಅಂತ ನೋಡೋಣ ಬನ್ನಿ. ಒಂದು ದೊಡ್ಡ ಪ್ರಶ್ನೆ ಈಗ ಚರ್ಚೆಯಲ್ಲಿದೆ. ಟ್ರಂಪ್ ಒತ್ತಡ ತಂತ್ರಕ್ಕೆ ಭಾರತ ಮಣೀತಾ? ಭಾರತ ಹಾಗೂ ಅಮೆರಿಕ ನಡುವೆ ನಡೀತಾ ಇರೋ ಈ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ನಿಜಕ್ಕೂ ಈ ಪ್ರಶ್ನೆಯನ್ನ ಹುಟ್ಟಾಕಿವೆ. ಹಾಗಾದ್ರೆ ಈ ಒಪ್ಪಂದದಿಂದ ನಮ್ಮ ರೈತರ ಮೇಲೆ ಏನು ಪರಿಣಾಮ ಆಗಬಹುದು ನೋಡೋಣ. ಈ ಸ್ಲೈಡ್ನಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಅಮೆರಿಕ ಏನ್ ಕೇಳ್ತಿದೆ ಅಂದ್ರೆ ಜೋಳ, ಸೋಯಾಬೀನ್ ಎಣ್ಣೆ ತರದ ಉತ್ಪನ್ನಗಳ ಮೇಲೆ ಹಾಕಿರೋ ಆಮದು ಸುಂಕವನ್ನ ಪೂರ್ತಿಯಾಗಿ ತೆಗೆದುಹಾಕಿ ಅಂತ. ಒಂದು ವೇಳೆ ಭಾರತ ಇದಕ್ಕೆ ಒಪ್ಕೊಂಡ್ರೆ ನಮ್ಮ ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರದ ರೈತರಿಗೆ ದೊಡ್ಡ ಹೊಡೆತ ಬೀಳೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಪಶು ಆಹಾರ ತಯಾರಿಕಾ ಘಟಕಗಳು ಕೂಡ ಸಂಕಷ್ಟಕ್ಕೆ ಸಿಲುಕಬಹುದು. ಇಲ್ಲಿ ಇನ್ನೊಂದು ಆಯಾಮವೂ ಇದೆ. ಅಮೆರಿಕಾದ ಒತ್ತಡಕ್ಕೆ ಮಣಿದು ಭಾರತ ರಷ್ಯಾದಿಂದ ತೈಲ ತರಿಸ್ಕೊಳ್ಳೋದನ್ನ ಕಡಿಮೆ ಮಾಡಿ ಅಮೆರಿಕಾದಿಂದ ಹೆಚ್ಚು ಖರೀದಿ ಮಾಡಕ್ಕೆ ಮುಂದಾಗಿದೆ ಅಂತಾನೂ ಹೇಳಲಾಗ್ತಿದೆ. ಸಹಜವಾಗಿಯೇ ಸಂಯುಕ್ತ ಕಿಸಾನ್ ಮೋರ್ಚಾದಂತಹ ಹಲವು ರೈತ ಸಂಘಟನೆಗಳು ಈ ಒಪ್ಪಂದವನ್ನ ತೀವ್ರವಾಗಿ ವಿರೋಧಿಸ್ತಾ ಇವೆ. ಸರಿ, ಅಮೆರಿಕದ ವಿಚಾರವನ್ನ ಬದಿಗಿಟ್ಟು ಈಗ ಇನ್ನೊಂದು ಪ್ರಮುಖ ಅಂತಾರಾಷ್ಟ್ರೀಯ ಬೆಳವಣಿಗೆಯ ಕಡೆ ನೋಡೋಣ. ಭಾರತ ಮತ್ತು ಮಲೇಷ್ಯಾ ತಮ್ಮ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ಮುಂದಾಗಿವೆ. ಬರೋಬ್ಬರಿ 11 ಮಹತ್ವದ ಒಪ್ಪಂದಗಳಿಗೆ ಎರಡೂ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದಗಳಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಅಂಶಗಳಿವೆ. ಮುಖ್ಯವಾಗಿ ವ್ಯಾಪಾರ ಮಾಡೋಕೆ ಡಾಲರ್ ಬದಲು ನಮ್ಮ ರೂಪಾಯಿ ಹಾಗೂ ಅವರ ರಿಂಗಿಟನ್ನೇ ಬಳಸೋಕೆ ನಿರ್ಧಾರ ಮಾಡಿದ್ದಾರೆ. ಇದು ತುಂಬಾನೇ ದೊಡ್ಡ ಹೆಜ್ಜೆ. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಪರ್ಮನೆಂಟ್ ಸೀಟ್ ಸಿಗ್ಬೇಕು ಅಂತ ಮಲೇಷ್ಯಾ ಕೂಡ ಬೆಂಬಲಿಸಿದೆ. ಜೊತೆಗೆ ಭಯೋತ್ಪಾದನೆ, ಸೆಮಿಕಂಡಕ್ಟರ್, ಡಿಜಿಟಲ್ ಟೆಕ್ನಾಲಜಿಯಂತಹ ಕ್ಷೇತ್ರಗಳಲ್ಲಿ ಒಟ್ಟಾಗಿ ಕೆಲಸ ಮಾಡೋಕೆ ಒಪ್ಕೊಂಡಿವೆ. ಸರಿ, ದೇಶ ವಿದೇಶಗಳ ಸುದ್ದಿ ಆಯ್ತು. ಈಗ ನಮ್ಮ ಕರ್ನಾಟಕದ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ನಮ್ಮ ರಾಜ್ಯದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡೋಣ ಬನ್ನಿ.
ಮೊದಲಿಗೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಒಂದು ಬಹುಮುಖ್ಯ ಸುದ್ದಿ. ನಮ್ಮ ರಾಜ್ಯದಲ್ಲಿ 2002ರ ನಂತರ ಅಂದ್ರೆ ಸುಮಾರು 22 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದ್ರೆ ಎಸ್ಎಸ್ಆರ್ ಪ್ರಕ್ರಿಯೆಯನ್ನು ಶುರು ಮಾಡ್ತಿದ್ದಾರೆ. ಈ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. 2025ರ ಲಿಸ್ಟನ್ನ 2002ರ ಲಿಸ್ಟ್ ಜೊತೆ ಕಂಪೇರ್ ಮಾಡ್ತಾರೆ. 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಾದವರನ್ನ ಬೂತ್ ಲೆವೆಲ್ ಆಫೀಸರ್ಸ್ ಮನೆಗೆ ಬಂದು ವೆರಿಫೈ ಮಾಡ್ತಾರೆ. ಇನ್ನು 40 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನ ಫ್ಯಾಮಿಲಿ ಟ್ರೀ ಮ್ಯಾಪಿಂಗ್ ಮೂಲಕ, ಅಂದ್ರೆ ಅವರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿಯರ ಹೆಸರಿನ ಮೂಲಕ ಅವರ ಡೀಟೇಲ್ಸನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ನಮ್ಮ ರಾಜ್ಯದ ಮುಂದಿನ ಸುದ್ದಿ ಯೋಜನೆಗಳ ವೆಚ್ಚದ ಬಗ್ಗೆ. ಕರ್ನಾಟಕದಲ್ಲಿ ನಡೀತಾ ಇರೋ ಕೇಂದ್ರ ಸರ್ಕಾರದ 70 ಯೋಜನೆಗಳ ವೆಚ್ಚ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಬರೋಬ್ಬರಿ 15,000 ಕೋಟಿ ರೂಪಾಯಿಯಷ್ಟು ಜಾಸ್ತಿಯಾಗಿದೆ. ಈ ಚಾರ್ಟ್ ನೋಡಿದ್ರೆ ದೇಶದಲ್ಲಿ ಅತಿ ಹೆಚ್ಚು ಪ್ರಾಜೆಕ್ಟ್ ಕಾಸ್ಟ್ ಇರೋದು ಮಹಾರಾಷ್ಟ್ರದಲ್ಲಿ. ಕರ್ನಾಟಕ ಸುಮಾರು 1.40 ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕಾಸ್ಟ್ ಜೊತೆಗೆ 9ನೇ ಸ್ಥಾನದಲ್ಲಿದೆ. ಅಂದ್ರೆ ಯೋಜನೆ ಶುರುವಾದಾಗ ಇದ್ದ ಮೂಲ ವೆಚ್ಚಕ್ಕೂ ಈಗಿನ ಪರಿಷ್ಕೃತ ವೆಚ್ಚಕ್ಕೂ ದೊಡ್ಡ ವ್ಯತ್ಯಾಸವಿದೆ. ಆದ್ರೆ ಬೇಸರದ ಸಂಗತಿಯಂದ್ರೆ ಹಲವಾರು ಯೋಜನೆಗಳು ತುಂಬಾ ನಿಧಾನವಾಗಿ ಸಾಗ್ತಿವೆ. ಉದಾಹರಣೆಗೆ ಹಾಸನ ಬೇಲೂರು ರೈಲು ಮಾರ್ಗ ಹಾಗೂ ಪಟ್ಟದಕಲ್ಲು ಶಿರೂರು ಕ್ರಾಸ್ ಹೈವೇ ಪ್ರಾಜೆಕ್ಟ್ಗಳ ಪ್ರಗತಿ 0%. ಬೆಂಗಳೂರಿನ ಜನ ಕಾಯ್ತಾ ಇರೋ ಸಬರ್ಬನ್ ರೈಲು ಪ್ರಾಜೆಕ್ಟ್ ಕೂಡ ಕೇವಲ 19% ಮಾತ್ರ ಆಗಿದೆ. ಇದು ನಿಜಕ್ಕೂ ಯೋಜನೆಗಳ ಅನುಷ್ಠಾನದಲ್ಲಿ ಆಗ್ತಿರೋ ವಿಳಂಬವನ್ನ ತೋರಿಸುತ್ತೆ. ಸರಿ, ಈ ಗಂಭೀರ ವಿಷಯಗಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದತ್ತ ಹೋಗೋಣ. ಇತ್ತೀಚೆಗೆ ರಾಮನಗರದಲ್ಲಿ ವಿದ್ಯಾರ್ಥಿ ಜಾನಪದ ಲೋಕೋತ್ಸವ ನಡೆಯಿತು. ಈ ಸಮಾರಂಭದಲ್ಲಿ ನಮ್ಮ ಜಾನಪದ ಕಲೆಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋ 19 ಗಣ್ಯರಿಗೆ ಜಾನಪದ ಲೋಕ ಪ್ರಶಸ್ತಿ ಕೊಟ್ಟು ಗೌರವಿಸಲಾಯಿತು. ಇಲ್ಲಿ ಕೆಲವು ಪ್ರಮುಖ ಪ್ರಶಸ್ತಿ ಪುರಸ್ಕೃತರನ್ನ ನೋಡಬಹುದು. ಪ್ರತಿಷ್ಠಿತ ನಾಡೋಜ ಎಚ್ಎಲ್ ನಾಗೇಗೌಡ ಪ್ರಶಸ್ತಿ ಪ್ರೊಫೆಸರ್ ಹಿ.ಶಿ. ರಾಮಚಂದ್ರೇಗೌಡ ಹಾಗೂ ಡಾಕ್ಟರ್ ಚಕ್ಕೇರೆ ಶಿವಶಂಕರಯ್ಯ ಅವರಿಗೆ ಸಂದಿದೆ. ಇವರ ಜೊತೆಗೆ ಪೂಜಾ ಕುಣಿತ, ಜೋಗುಳ ಪದ, ಯಕ್ಷಗಾನ ಹೀಗೆ ನಮ್ಮ ನಾಡಿನ ಹಲವಾರು ಜಾನಪದ ಕಲೆಗಳ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಗಿದೆ. ಇವತ್ತಿನ ಪ್ರಮುಖ ವಿದ್ಯಮಾನಗಳ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಗಿಸೋಣ. ನಮ್ಮ ಜೊತೆ ಸಮಯ ಕಳೆದಿದ್ದಾಗಾಗಿ ಎಲ್ಲರಿಗೂ ಧನ್ಯವಾದಗಳು.